ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡಗಳು ಯಾವ ರೀತಿಯಾಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ನಾವು ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಮಲ್ಲಿಗೆ ಗಿಡ ಹೇಗಾಗಿದೆ ಅಂತ ಹೇಳಿ ಎಲ್ಲ ಎಲೆ ಎಲ್ಲ ಕೆಲವು ಗಿಡದ್ದು ಎಲೆ ಎಲ್ಲ ಉದುರಿದೆ. ಮತ್ತು ನೋಡಿ ಹಳದಿ ಕಲರಲ್ಲಿ ಬಂದಿದೆ ಎಲೆ ಎಲ್ಲ. ಅಂದರೆ ಬಿಸಿಲು ಸಾಕಾಗದೆ ಈ ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ತಾ ಇದೆ. ಎಲ್ಲ ಗಿಡದಲ್ಲಿಯೂ ಕೂಡ ಎಲೆ ಉದುರಲಿಲ್ಲ, ಕೆಲವೊಂದು ಗಿಡದಲ್ಲಿ ಮಾತ್ರ ಎಲೆ ಉದುರಿ ಹೊಸ ಚಿಗುರೆಲ್ಲ ಬರ್ತಾ ಉಂಟು ನೋಡಿ. ಮತ್ತು ಹೂಗಳೇ ಇಲ್ಲ, ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ನೋಡಿ ಇದೇ ಪ್ರಾಬ್ಲಮ್, ಹೂವೆಲ್ಲ ಇರುವುದಿಲ್ಲ. ನಿಮ್ಮ ಗಿಡ ಕೂಡ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇದರಲ್ಲಿ ನೋಡಿ ಕಂಪ್ಲೀಟಾಗಿ ಎಲೆಲ್ಲ ಉದುರಿ ಖಾಲಿ ಗೆಲ್ಲಿದೆ. ಆದರೆ ಈ ಸಲ ಮಾತ್ರ ನನಗೆ ಗೆಲ್ಲು ಸಾಯುವ ಸಮಸ್ಯೆ ಇಲ್ಲ. ನಾನು ಮೊದಲೇ ತಿಳಿಸಿದಂತೆ ಬ್ಲೂಕಾಫ್ 50 ಫಂಗಿಸೈಡನ್ನು ನಾನು ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ಹೇಗೆ ಹಾಕಬೇಕಂತೇಳಿ. ಅದನ್ನು ಹಾಕಿದ ನಂತರ ನನ್ನ ಗಿಡದಲ್ಲಿ ಯಾವುದೇ ರೀತಿಯಾಗಿ ಗೆಲ್ಲು ಸಾಯುವ ಸಮಸ್ಯೆ ಬರಲಿಲ್ಲ, ಸಾಯುವ ಸಮಸ್ಯೆ ಇಲ್ಲ. ಆದರೆ ಎಲೆ ಉದುರ್ತಾ ಉಂಟು, ಅದು ಸರ್ವೇ ಸಾಮಾನ್ಯ. ಮಳೆಗಾಲದಲ್ಲಿ ಬಿಸಿಲು ಬಂದ ನಂತರ ಸರಿ ಆಗ್ತದೆ. ಮತ್ತು ಗಿಡಗಳ ಮಣ್ಣೆಲ್ಲ ಚೇಂಜ್ ಮಾಡಲಿಕ್ಕಿದೆ, ಆದರೆ ಅದು ಸರಿಯಾಗಿ ಬಿಸಿಲು ಬರಬೇಕು. ಅದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಮಳೆಗಾಲದಲ್ಲಿ ನೋಡಿ ಎಲ್ಲರ ಗಿಡಗಳು ಇದೇ ರೀತಿಯಾಗಿದೆ. ಇದು ನಾನೊಂದು ಸಣ್ಣ ವಿಡಿಯೋ ಮಾಡಿರುವಂಥದ್ದು. ಮಳೆಗಾಲದಲ್ಲಿ ನಿಮ್ಮ ಗಿಡಗಳು ಕೂಡ ಇದೇ ರೀತಿಯಾಗಿದೆಯಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಗಿಡಗಳು ಯಾವ ರೀತಿ ಇದೆ, ಇಂಥ ಸಮಸ್ಯೆಗಳಿಂದ ನೀವು ಕೂಡ ಬಳಲ್ತಿದ್ದೀರಾ, ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.